ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇದ್ದೇವೆ ವಾಕ್ಯ. ನಾವು ಕ್ರಿಸ್ತನಲ್ಲಿ ಬೆಳೀತಾ ಇದ್ದೇವೆ. ಆರ್ ವಿ ಗ್ರೋಯಿಂಗ್ ಇನ್ ದ ಲಾರ್ಡ್? ವಾಟ್ ಡಸ್ ಗಾಡ್ ಎಕ್ಸ್ಪೆಕ್ಟ್ ಫ್ರಮ್ ಮೀ? ಗಾಡ್ ಎಕ್ಸ್ಪೆಕ್ಟ್ಸ್ ಮೀ ಟು ಗ್ರೋ. ಒಂದು ಸಾಮ್ಯ ಯೇಸು ಸ್ವಾಮಿ ಹೇಳಿದ್ದಾರೆ, ಅದು ನಮಗೆಲ್ಲರಿಗೂ ಗೊತ್ತಿದ್ದ ಸಾಮ್ಯ. ಅದನ್ನು ನಾವು ಓದ್ಕೊಳ್ಳುವ. ಅ ಪ್ಯಾರಬಲ್. ಲೆಟ್ ಅಸ್ ರೀಡ್ ದ್ಯಾಟ್ ಫ್ರಮ್ ದ ಬುಕ್ ಆಫ್ ಲೂಕ್ ಚಾಪ್ಟರ್ 13. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನದಿಂದ ನಾನು ಓದ್ತಾನೆ. ಲೆಟ್ ಅಸ್ ರೀಡ್ ದ್ಯಾಟ್ parable. He spoke also this parable. A certain man had a fig tree planted in his vineyard, and he came and sought fruit thereon and found none. Then said he unto the dresser of his vineyard, Behold, these 3 years I come seeking fruit on this fig tree, and find none. Cut it down. Why cumbereth it the ground? And he answering said unto him, Lord, let it alone this year also, till I shall dig about it and dung it. And if it bear fruit, well. If not, then after that thou shalt cut it down. Hallelujah. It is a parable, but it is equally very serious parable. ಇವೆಲ್ಲ ಪ್ಯಾರಬಲ್ಗಳನ್ನು ನಾವು ಓದಿದ್ದೇವೆ, ಅದು ನಮಗೆ ಗೊತ್ತಿದೆ. ಆದರೆ ಈ ಸಾಮ್ಯ ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ ಅಂದರೆ ಒಂದು ಮರ ವಿಷಯದಲ್ಲಿ. ಅಂಜೂರ ಮರ, ಅದು ಮರ ಬೆಳೆದಿದೆ, ಚೆನ್ನಾಗಿ ಬೆಳೆದು ನಿಲ್ತಿದೆ. ಆದರೆ ಆ ತೋಟದ ಒಡೆಯ ಬಂದಾಗ ಅವನ ಮರ ನೋಡ್ತಾನೆ. ವರ್ಷ ಅವ ಬರ್ತಾನೆ, ಆ ಮರ ನೋಡ್ತಾನೆ. ಆ ಮರದಲ್ಲಿ ಫಲನೇ ಇಲ್ಲ. ಅದಕ್ಕೆ ಆ ತೋಟಗಾರನಿಗೆ, ಆ ಕೆಲಸದವನಿಗೆ ಅವನು ಹೇಳ್ತಾನೆ, ಪ್ರತಿ ವರ್ಷ ನಾನು ಬಂದು ನೋಡ್ತಾ ಇದ್ದಾನೆ, 3 ವರ್ಷ ಆಯಿತು, ಇದು ಯಾವುದೇ ಫಲ ಕೊಡ್ತಾ ಇಲ್ಲ. ಅದಕ್ಕೆ ನೀನೇನು ಮಾಡಿ ಅಂದರೆ ಈ ಮರನೂ ಕಡ್ದು ಹಾಕ್ಬಿಟ್ಟು ಬೆಂಕಿಲಿ ಹಾಕ್ಬಿಡು. What a consequence, just because the tree was not yielding any fruit. ಪ್ರೇರೆ, ನಾವು ನಮ್ಮ ಮಾವಿನ ತೋಟಕ್ಕೆ ನಾವು ಹೋಗುವಾಗ ಎಲ್ಲ ಮರಗಳು ಹಣ್ಣು ಬಿಡ್ತಾ ಇರುತ್ತೆ. ಕೆಲವು ಸರ್ತೆ 1 ಅಥವಾ 2 ಮರ ಫಲನೇ ಕೊಡಲ್ಲ. ಆವಾಗ ನಾವು ಕೇಳ್ತೇವೆ ಅಲ್ಲಿ, ಇದು ಏನಪ್ಪ ಈ ಮರ? ವರ್ಷ ನಾವು ಬರ್ತೇವೆ, ನಾವು ನೋಡ್ತೇವೆ, ಈ ಮರ ಫಲ ಕೊಡ್ತಾ ಇಲ್ಲಲ್ಲ, ಇಷ್ಟು ಬೆಳೆದೋಗ್ಬಿಟ್ಟಿದೆ. ಆಗ ಅಲ್ಲಿದ್ದು ಪಾಸ್ಟರ್ಸ್ ನಮಗೆ ಹೇಳ್ತಾರೆ ಏನಂದರೆ, ಇಲ್ಲಕ್ಕ, ಇದು ಪ್ರತಿ ವರ್ಷ ಹಣ್ಣು ಕೊಡೋದಿಲ್ಲ, ಇದು 3 ವರ್ಷಕ್ಕೊಂದು ಸಲ ಹಣ್ಣು ಕೊಡ್ತದೆ. ಇದು ಕ್ವಾಲಿಟಿನೇ ಹಾಗೆ ಏನೆಂದರೆ ವರ್ಷ ಈಲ್ಡ್ ಬರಲ್ಲ ಈ ಮರದಲ್ಲಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ನಾವು ಇನ್ನೊಂದು ಅಲ್ಲೇ ಇಷ್ಟೊಂದು ಮಾವಿನ ಮರ ಹಾಕಿದಾಗ ಒಂದು ಮಾವಿನ ಮರ ಪೂರ್ತಿ ಒಣಗ್ತಾ ಇತ್ತು. ಆವಾಗ ನಾವು ಅಂದ್ಕೊಂಡೆವು, ಬಾಕಿದು ಮಾವಿನ ಮರ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ, ಒಳ್ಳೆ ಎಲೆಗಳು ಚೆನ್ನಾಗಿ ಬರ್ತಾ ಇದೆ, ಏನು ಫಲ ಕೊಡಲಿಕ್ಕೆ ಅದು ಸಿದ್ಧವಾಗಿದೆ, ಈ ಮರ ಯಾಕೆ ಹೀಗೆ ಒಣಗಿ ಹೋಯಿತು? ಆಗ ಅವ್ರು ಹೇಳಿದ್ರೇನೆಂದರೆ, ಈ ಮರಕ್ಕೆ ಅಲ್ಲಿ ಒಂದು ದೊಡ್ಡ ಹುಣಸೆ ಮರ ಇದೆ, ಬಿಗ್ ಟ್ಯಾಮ್ರಿನ್ ಟ್ರೀ. ಆ ಟ್ಯಾಮ್ರಿನ್ ಟ್ರೀದು ಶೇಡ್ ಬೀಳ್ತಾ ಇದೆ. ಆ ಶೇಡು ಈ ಮ್ಯಾಂಗೋದು ಸಣ್ಣ ಪ್ಲ್ಯಾಂಟ್ ಮೇಲೆ ಬಿದ್ದ ಕಾರಣ ದ ಶೇಡ್ ಇಸ್ ಆ ನೆರಳು ಏನು ಮಾಡ್ತಾ ಇದೆ ಅಂದರೆ ಈ ಒಂದು ಸಸಿಗೆ, ಮಾವಿನ ಸಸಿಗೆ ಬೆಳೀಲಿಕ್ಕೆ ಯಾವುದೇ ಒಂದು ಆಸ್ಪದ ಕೊಡ್ತಾ ಇಲ್ಲ. ಆ ಒಂದು ಶೇಡ್ ಬೀಳುವ ಕಾರಣ ಈ ಮರ ಬೆಳೀತಾ ಇಲ್ಲ ಪ್ರಿಯರೇ. ಆದರೆ ನಾವು ಇದು ಮರ ಬೆಳೀತಾ ಇಲ್ಲ ಅಂದರೆ ನಾವಿಲ್ಲಿ ಇಟ್ಟು ಪ್ರಯೋಜನ ಇಲ್ಲ. ಏನು ಮಾಡುವ ಅಂದರೆ ಇದನ್ನು ತೆಗೆದು ಬಿಡುವ, ಇದನ್ನು ತೆಗೆದು ಬೇರೆ ಕಡೆ ನಾವು ನೆಡುವ. ಯಾಕೆಂದರೆ ಅಲ್ಲಿ ಅದಕ್ಕೆ ಬೇಕಿದ್ದ ಸನ್ಶೈನ್ ಸಿಕ್ಕುತ್ತೆ. ಆದರೆ ಅವನು ಹೇಳಿದ, ಇದು ಆಲ್ರೆಡಿ ಒಣಗೋಗ್ಬಿಟ್ಟಿದೆ, ಇದಕ್ಕೆ ಏನು ಮಾಡಿದರೂ ನಮಗೆ ಏನು ಫಲ ಸಿಕ್ಕಲ್ಲ, ಇದನ್ನು ಕಿತ್ತಿಬಿಟ್ಟು ಬೇರೆ ಮರ ತಗೊಂಡು ಬರುವ. ಪ್ರಿಯರೇ, ಯಾಕೆ ನಾವು ಆ ಡಿಸಿಷನ್ ತಗೊಂಡೆವು? ಯಾಕೆಂದರೆ ಅದು ಮರಗೆ ನಾವು ಇನ್ನೂ ಅಗ್ದು ಬಿಟ್ಟು, ಇನ್ನೂ ಗೊಬ್ಬರ ಹಾಕಿ, ಬೇಕಿದ್ದ ಪೆಸ್ಟಿಸೈಡ್ ಹಾಕಿ ಎಲ್ಲವನ್ನೂ ಚೆನ್ನಾಗಿ ನೋಡಿಕೊಂಡ್ರೂ ಸಹ ಆ ಮರ ಫಲ ಕೊಡೋದಿಲ್ಲ. ಆ ಮರ ಯಾವಾಗ ಫಲ ಕೊಡೋದಿಲ್ಲ, ಇಟ್ ಬಿಕಮ್ಸ್ ಯೂಸ್ಲೆಸ್ ಟು ಅಸ್. ಕೆಲವು ಮರಗಳಿದೆ, ಅದು ಹಣ್ಣು ಕೊಡೋದಿಲ್ಲ, ಅದು ಬರೀ ಶೇಡ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲ ಕಡೆ ನಾವು ನೀಮ್ ಮರಗಳನ್ನು ನೋಡ್ತೇವೆ. ನೀಮ್ ಮರ ಯಾಕೆ ಹಾಕ್ತಾರೆ ಅಂದರೆ ಇಟ್ಸ್ ವೆರಿ ಗುಡ್. ಸ್ಪೆಷಲಿ ಬಿಸಿಲಿದ ಕಡೆಯಲ್ಲಿ ನೀಮ್ ಮರ ಹಾಕ್ತಾರೆ. ನೀಮ್ ಮರದ ಶೇಡ್ ಇಷ್ಟೊಂದು ತಂಪನ್ನು ಕೊಡುತ್ತೆ. ಬೇವಿನ ಮರ ಅದು ತಂಪು ಕೊಡುತ್ತೆ, ಅದು ಹಣ್ಣು ಕೊಡೋದಿಲ್ಲ. ಆದರೆ ಬೇವಿನ ಮರದ ಒಂದು ಸ್ಪೆಷಾಲಿಟಿ ಏನೆಂದರೆ ಆ ಮರನೇ ಇನ್ನೊಬ್ಬ ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಅದೊಂದು ಶೇಡ್ ಕೊಡುವ ಮರ. ಸೊ ಈ
ಟ್ರೀ ಈಸ್ ಡಿಫ್ರೆಂಟ್. ಬಟ್ ನಾವು ಒಂದು ಹಣ್ಣು ಮರನ ಹಾಕಿದರೆ ನಾವು ಹಣ್ಣನ್ನೇ ಅಪೇಕ್ಷೆ ಮಾಡ್ತೇವೆ. ಪ್ರಿಯರೇ, ಈ ಒಂದು ಅಂಜೂರ ಮರದಲ್ಲಿ ನನ್ನ ಜೀವನವನ್ನು ಹಾಕುವ. ಲೆಟ್ ಮಿ ಪುಟ್ ಮೈ ಲೈಫ್ ದೇರ್. ಐ ಹ್ಯಾವ್ ಎಕ್ಸೆಪ್ಟೆಡ್ ದ ಲಾರ್ಡ್ ಇಯರ್ಸ್ ಬ್ಯಾಕ್. ಅನೇಕ ವರ್ಷಗಳ ಹಿಂದೆ ನಾನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದೇನೆ. ಆದರೆ ಇವತ್ತಿಗೂ ನನ್ನ ಜೀವನದಲ್ಲಿ ಯಾವುದೇ ಫಲ ಕೊಟ್ಟಿಲ್ಲ. ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದನ್ನೇ ಯೋಚನೆ ಮಾಡೋದು, ಅಹಂಕಾರ ಇದೆ, ಹೊಟ್ಟೆ ಕಿಚ್ಚು ಇದೆ, ಗಾಸಿಪ್ ಇದೆ, ಆ್ಯಂಗರ್ ಇದೆ, ಬಿಟರ್ನೆಸ್ ಇದೆ, ಅನ್ಫಾರ್ಗಿವ್ನೆಸ್ ಇದೆ, ಸ್ಟಿಂಜಿನೆಸ್ ಇದೆ, ಫೇತ್ಲೆಸ್ನೆಸ್ ಇದೆ. ಇವೆಲ್ಲ ಸಂಗತಿಗಳು ನನ್ನ ಒಳಗಿದೆ. ಸ್ವಾಮಿ ನನ್ನನ್ನು ನೋಡ್ತಾನೇ ಇದ್ದಾರೆ. ಇವಳು ನನಗೆ ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಇವಳು ಬ್ರೇಕ್ ಥ್ರೂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಇವಳು ರೋಗ ವಾಸಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಇವಳು ಏಳಿಗೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನಾನು ಆಶೀರ್ವಾದ ಮಾಡ್ತಾನೇ ಇದ್ದೇನೆ. ಆದರೆ ಇವಳು ಯಾವ ಫಲ ಕೊಡ್ತಾ ಇಲ್ಲ. ಅವಳಿಗೆ ಇಷ್ಟು ಆಶೀರ್ವಾದ ಮಾಡಿದರೆ ಇನ್ನೂ ಆಸೆ ಜಾಸ್ತಿ ಆಗ್ತಾ ಇದೆ. ಇವಳಿಗೆ ಇಷ್ಟು ಆಶೀರ್ವಾದ ಮಾಡಿದರೆ ಇನ್ನೂ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಸ್ವಾಮಿ ನೋಡ್ತಾನೇ ಇದ್ದಾರೆ. ಪ್ರಿಯರೇ, ಒಂದು ಸಮಯ ಬರುತ್ತೆ, ಸ್ವಾಮಿ ನಮ್ಮ ಜೀವನದಲ್ಲಿ ಏನು ಆ್ಯಕ್ಷನ್ ತಗೊಳ್ತಾರೆ ನಮಗೆ ಗೊತ್ತಿಲ್ಲ, ಏನನ್ನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕೆಂದರೆ ನಾವು ಫಲ ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಒಂದು ಸಭೆಯಲ್ಲಿ ಸ್ವಾಮಿ ನಮಗೆ ಒಂದು ಸಭೆಯಲ್ಲಿ ಇಡ್ತಾರೆ. ಸಭೆ ಒಂದು ತೋಟ ತಗೊಳ್ರಿ. ಈ ಒಂದು ತೋಟದಲ್ಲಿ ದೇವರು ನಮ್ಮನ್ನು, ಯೇಸು ಸ್ವಾಮಿ ನಮ್ಮನ್ನು ಆ ಸಭೆಯಲ್ಲಿ ಒಂದು ಮೆಂಬರ್ ಆಗಿ ಇಡ್ತಾರೆ. ಆ ಸಭೆ ಬೆಳೀತಾ ಇರುತ್ತೆ, ಆ ಸಭೆಯಲ್ಲಿ ವಾಕ್ಯ ಕೊಡ್ತಾ ಇದ್ದಾರೆ, ಆ ಸಭೆಯಲ್ಲಿ ಅನೇಕ ಕೃತ್ಯಗಳು ನಡೀತಾ ಇದ್ದಾರೆ. ನಾವು ಆ ಸಭೆಯಲ್ಲಿ ಇದ್ಕೊಂಡು ಆ ಸಭೆಯಲ್ಲಿ ಯಾವುದೇ ಫಲ ಕೊಡ್ತಾ ಇಲ್ಲ. ನಮ್ಮ ಸ್ವಾಮಿ ಒಂದು ಕೆಲಸ ಮಾಡ್ತಾರೇನೆಂದರೆ, ಯಾವ ಕೊಂಬೆ ಫಲ ಕೊಡ್ತಾ ಇಲ್ಲವೋ ಆ ಕೊಂಬೆಯನ್ನು ಕಟ್ ಮಾಡ್ತಾರೆ. ಇಷ್ಟೋ ಸಮಯ ನಾವು ನೋಡ್ತೇವೆ, ಭಾಳ ವರ್ಷದಿಂದ ಒಂದು ಕುಟುಂಬ ಸಭೆಗೆ ಬರ್ತಾ ಇರ್ತಾರೆ. ಅವರು ಬರ್ತಾರೆ, ಸರ್ವಿಸ್ ಅಟೆಂಡ್ ಆಗ್ತಾರೆ, ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ, ಯಾವುದಕ್ಕೂ ಅವರು ಒಂದು ಸಜೆಷನ್ನು ಕೊಡಲ್ಲ, ಒಂದು ಹೆಲ್ಪ್ ಮಾಡಲ್ಲ, ನಥಿಂಗ್. ಸಭೆಗೆ ಬರೋದು, ಸಭೆಗೆ ಹೋಗೋದು. ಅವ್ರಿಗೇನು ಅನ್ನಿಸ್ತದೆ, ನಾವು ಸಭೆಗೆ ಬರೋದು ಎಂಥ ಒಂದು ಒಳ್ಳೆ ಕೃತ್ಯ ಮಾಡ್ತೇವೆ. ಆದರೆ ಸಭೆಗೂ ಅವರ ಆಶೀರ್ವಾದ ಇಲ್ಲ, ಅವರ ಪರ್ಸನಲ್ ಜೀವನದಲ್ಲಿನೂ ಏನೂ ಬದಲಾವಣೆ ಇಲ್ಲ. ನೀವು ನೋಡಿರ್ಬೋದು, ದೇರ್ ಆರ್ ಫ್ಯೂ ಪೀಪಲ್ ಹೂ ನೋ ದ ಬೈಬಲ್, ದೇ ಮೆಮರೈಸ್ ದ ಬೈಬಲ್ ಫ್ರಮ್ ಜೆನಿಸಿಸ್ ಟು ರೆವಲೇಷನ್. ಯಾವುದೇ ವಾಕ್ಯ ಕೇಳ್ರಿ, ಪಟ್ಟಂತ ಅವ್ರು ಹೇಳ್ತಾರೆ. ಆದರೆ ಜೀವನ, life, God is not expecting anything. He is expecting growth in my life. When the small plant, when the seed falls into the ground, when it germinates, when the plant starts growing and there is growth and it grows and it bears flowers, then it bears fruit. ಆವಾಗ ಸ್ವಾಮಿ ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಆದರೆ ನಾನು ವರ್ಷ ಸಭೆಗೆ ಹೋಗ್ತಾನೆ, ವರ್ಷ ವಾಕ್ಯ ಕೇಳ್ತಾನೆ, ಪ್ರತಿನಿತ್ಯ ಎಷ್ಟೋ ಜನ ನಮ್ಗೆ ಹೇಳ್ತಾರೆ, ನಾವು ಇಡೀ ದಿವಸ ವಾಕ್ಯ ಕೇಳ್ತೇವೆ, ನಮ್ಮ ಮನೇಲಿ ಈ ಚಾನೆಲ್ ನಾವು ಆಫೇ ಮಾಡೋದಿಲ್ಲ. ಪ್ರೇಸ್ ಗಾಡ್. ಪ್ರಿಯರೇ, ಯಾರಿಗೆ ಹೆಚ್ಚು ಕೊಡಲ್ಪಡ್ತವೋ ಅವರಿಂದ ಹೆಚ್ಚು ಕೇಳಲ್ಪಡ್ತವೆ. ವಿ ಆರ್ ಅಕೌಂಟೇಬಲ್. ಈ ಜನ್ರೇಷನ್ ನಾವು ಏನಿದ್ದೇವಲ್ಲ, ವಿ ಆರ್ ಅಕೌಂಟೇಬಲ್ ಬಿಕಾಸ್ ವಿ ಹ್ಯಾವ್ ಬಿನ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಸೋ ಮಚ್. ಈಸ್ ದೇರ್ ಎನಿ ಫ್ರೂಟ್? ಪ್ರಿಯರೇ, ನಾವು ಇವತ್ತು ಬಹಳ ಗಂಭೀರತೆಯಿಂದ ಲೆಟ್ ಅಸ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಮೈ ಗಾಡ್ ಈಸ್ ಅ ಗಾಡ್ ಹೂ ಬ್ಲೆಸ್ಸಸ್, ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಐ ಡೋಂಟ್ ಈಲ್ಡ್ ಫ್ರೂಟ್, ನಾನು ಯಾವುದೇ ಫಲ ಕೊಡದೇ ಇದ್ದರೆ ನನ್ನನ್ನು ಕತ್ತರಿಸಿ ಬಿಡ್ತಾರೆ. ನಾವು ಅಂದ್ಕೊಳ್ತೇವೆ, ಅಯ್ಯೋ ಈ ಕುಟುಂಬ ಇಷ್ಟೋ ವರ್ಷದಿಂದ ಸಭೆಗೆ ಬರ್ತಾ ಇದ್ರಲ್ಲ, ಯಾಕೆ ಅಂದರೆ ದ ಲಾರ್ಡ್ ಆಲ್ಸೋ ಗೇವ್ ದೆಮ್ ಇನಫ್ ಇಯರ್ಸ್. ಬಹಳ ವರ್ಷ ಸ್ವಾಮಿ ಅವ್ರಿಗೋಸ್ಕರ ಕಾದರು. ಅವ್ರು ಬದಲಾವಣೆ ಆಗ್ತಾರೆ. ಆ ತೋಟಗಾರ ಹೇಳಿದಂಗೆ, ಸ್ವಲ್ಪ ಸಮಯ ಕೊಡಿ ದನಿ, ನಾನು ಇದಕ್ಕೆ ಮತ್ತು ಮೆನ್ಯೂರ್ ಹಾಕ್ತಾನೆ, ಮತ್ತೆ ಇದಕ್ಕೆ ಅಗೀತಾನೆ, ಇದಕ್ಕೆ ಮತ್ತೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ತಾನೆ, ಬರುವ ವರ್ಷ ಇದು ಫಲ ಕೊಡ್ಬೋದು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮ ಹೇಳ್ತಾರೆ, ಇದಕ್ಕೆ ಇನ್ನೂ ಸಮಯ ಕೊಡ್ರಿ ಅಂತ. ಆದರೆ ಒಂದು ಸಮಯ ಬರುತ್ತೆ ವೆರ್ ಗಾಡ್
ಹ್ಯಾಸ್ ಟು ಪ್ರೂನ್ ಅಸ್, ವೆರ್ ಗಾಡ್ ಹ್ಯಾಸ್ ಟು ಅಪ್ರೂಟ್ ಅಸ್. ಅದು ಆಗೋಕ್ಕಿಂತ ಮುಂಚೆ ಪ್ರಿಯರೇ, ಲೆಟ್ ಅಸ್ ಸೆಟ್ ಆ ಹಾರ್ಟ್ ರೈಟ್, ಲೆಟ್ ಅಸ್ ಗ್ರೋ, ಲೆಟ್ ಅಸ್ ಚೇಂಜ್. ಇನ್ನೊಂದು ಸಂಗತಿ ನಾವು ನೋಡಬೇಕೇನೆಂದರೆ, ನಾನು ಬದಲಾವಣೆ ಆಗ್ತಾ ಇದ್ದಾನೆ ಅಥವಾ ನಾನು ಬೆಳೀತಾ ಇದ್ದಾನೆ, ಇದಕ್ಕೆ ಯಾವ ಒಂದು ಚಿಹ್ನೆ ಇದೆ? ವಾಟ್ ಈಸ್ ದ ಸೈನ್ ಆಫ್ ಮೀ ದಟ್ ಐ ಆಮ್ ಗ್ರೋಯಿಂಗ್? ಮೊದಲನೇ ಕೊರಿಂಥ 13ನೇ ಅಧ್ಯಾಯ, ಲೆಟ್ಸ್ ರೀಡ್ ದಟ್ ವರ್ಸ್. 1 Corinthians chapter 13, 1 Corinthians chapter 13 and verse 11. ಏನು ಹೇಳುತ್ತೆ ದೇವರ ವಾಕ್ಯ? ವೆನ್ ಐ ವಾಸ್ ಅ ಚೈಲ್ಡ್, I spoke as a child. I understood as a child. I thought as a child. But when I became a man, I put away childish things. ಇನ್ನೊಂದು ಸರ್ತಿ ಓದ್ತಾರೆ, ದಯಮಾಡಿ ಕನ್ನಡದಲ್ಲಿ ನಿಮ್ಮ ಬೈಬಲ್ಗಳನ್ನು ತಗೊಂಡು ಹೋದ್ರಿ. ಇಟ್ಸ್ ಅ ಬ್ಯೂಟಿಫುಲ್ ವರ್ಸ್. ಇಟ್ ಸೇಸ್, 1 Corinthians chapter 13 and verse 11, when I was a child, I spoke as a child. I understood as a child. I thought as a child. But when I became a man, I put away childish things. I put away childish things. ಪೌಲ ಏನು ಬರೀತಾರೇನೆಂದರೆ, ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಅವ್ರು ಚಿಕ್ಕವ್ರ ಥರನೇ ವ್ಯವಹಾರ ಮಾಡ್ತಾಯಿದ್ರು. ಈಗ ನನ್ನ ಮೊಮ್ಮಕ್ಕಳಿದ್ದಾರೆ, 3 ಮಂದಿ ಇದ್ದಾರೆ. ಒಬ್ಬನು 7 ವರ್ಷದವ, ಅವನ ಒಂದು ಮಾತು, ಅವನು ಮಾಡುವ ಸಂಗತಿಗಳು ಸ್ವಲ್ಪ ಮೆಚ್ಯೂರಾಗಿ ಮಾತಾಡ್ತಾನೆ, ಸ್ವಲ್ಪ ಮೆಚ್ಯೂರಾಗಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾನೆ. 2ನೇದವ, ಅವನು 4 ವರ್ಷದವ, ಅವನು ಮಾತಾಡ್ತಾನೆ, ಅವನು ಇಂಡಿಪೆಂಡೆಂಟ್ ಆಗಿದ್ದಾನೆ, ರೆಸ್ಟ್ ರೂಮ್ಗೆ ಹೋಗ್ತಾನೆ, ಕೈಯಲ್ಲಿ ಊಟ ಮಾಡ್ತಾನೆ. ಹೀ ಈಸ್ ಗ್ರೋಯಿಂಗ್. ದ ಫಸ್ಟ್ ಒನ್, ಹೀ ಈಸ್ ಆಲ್ಸೋ ಗ್ರೋಯಿಂಗ್. he is becoming more mature. Alphabets ಓದ್ತಾನೆ, ಸ್ಕೂಲ್ಗೆ ಹೋಗ್ತಾನೆ, ಕನ್ನಡ ಓದಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಲಾಟ್ ಆಫ್ ಗ್ರೋತ್ ಇನ್ ಹಿಮ್, ಲಾಟ್ ಆಫ್ ಚೇಂಜಸ್ ಇನ್ ಹಿಮ್. ಅದೇ ಇದು 2ನೇದವ, ಹೂ ಇಸ್ 4 years old, he is not as a 7 year old. ಯಾಕೆಂದರೆ ಇವನು 4 ವರ್ಷದವ. ಇವನು ಈಗ ಬೆಳೀತಾ ಇದ್ದಾನೆ, ಸ್ವಲ್ಪ ಅಲ್ಫಾಬೆಟ್ಸ್ ಬರೀಲಿಕ್ಕೆ ಕಲಿತಾ ಇದ್ದಾನೆ, ಸ್ವಲ್ಪ ಇಂಡಿಪೆಂಡೆಂಟಾಗಿ ಮೂವ್ ಆಗ್ತಾ ಇದ್ದಾನೆ, ತನ್ನ ಕೈಯಿಂದ ಊಟ ಮಾಡ್ತಾನೆ, ತಂದೆ ತಾಯಿಯನ್ನು ಬಿಟ್ಟು ಇಡ್ತಾನೆ. ಅದೇ ಇನ್ನೊಬ್ಬ ಇದ್ದಾನೆ, ಹೂ ಇಸ್ ಜಸ್ಟ್ 1 year old. ಆ 1 year oldಗೆ ಆ 7 years oldಗೆ ತುಂಬ ಡಿಫ್ರೆನ್ಸ್ ಇದೆ. ದಿಸ್ 1 year old ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಅಸ್. ಅವನಿಗೆ ಟೈಮ್ ಸೇರಿ ನಾವು ಊಟ ಕೊಡಬೇಕು, ಅವನ ಡೈಪರ್ಸ್ ಚೇಂಜ್ ಮಾಡಬೇಕು, ಅವನಿಗೆ ಸ್ನಾನ ಹಾಕಬೇಕು, ಅವನಿಗೆ ಹಾಲು ಕುಡಿಸಬೇಕು, ಅವನಿಗೆ ಇನ್ನೂ ಅಂಥ ಗಟ್ಟಿ ಪದಾರ್ಥ ಕೊಡಲಿಕ್ಕೆ ಆಗಲ್ಲ. ಪ್ರಿಯರೇ, ಈ 3 ಕ್ಯಾಟಗರಿದಲ್ಲಿ ವಿ ಆರ್ ಸೀಯಿಂಗ್ ಗ್ರೋತ್. 1 year is not yet grown so much. 4 year has grown little bit. ಅದಕ್ಕಿಂತ ಹೆಚ್ಚು 7 year old has grown more. ಆದರೆ ಇವತ್ತು ನಾನು ಬಿಲೀವರ್ ಆಗಿ, ಇಫ್ ಐ ಆಮ್ 1 year old, ಐ ಆಮ್ ಜಸ್ಟ್ ಡ್ರಿಂಕಿಂಗ್ ಮಿಲ್ಕ್. ಐ ಆಮ್ ಡ್ರಿಂಕಿಂಗ್ ಎಲ್ಲ ಆಹಾರವನ್ನು ನಾವು ಮಿಕ್ಸಿಲಿ ಹಾಕಿ ಸಾಫ್ಟ್ ಮಾಡಿ ಕೊಡ್ತೇವೆ, ಯಾಕೆಂದರೆ ಅವ್ರಿಗೆ ಕಚ್ಚಲಿಕ್ಕೆ ಆಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಅದೇ 4 year oldಗೆ ಇನ್ನೂ ಇಷ್ಟೊಂದು ಒಳ್ಳೆ ಆಹಾರವನ್ನು ನಾವು ತಿನ್ನಿಸ್ತೇವೆ, ಬಿಕಾಸ್ ಈಸ್ ಏಬಲ್ ಟು ಡೈಜೆಸ್ಟ್ ಇಟ್. ಅದೇ 7 year oldಗೆ ಇನ್ನೂ ಹೆಚ್ಚಾಗಿ ಮಾಡ್ತೇವೆ. ಇವತ್ತು ನಾನು ಬಿಲೀವರ್ ಆಗಿ 7 year old ಇದ್ದಾನ, ಅಥವಾ 4 year old ಇದ್ದಾನ, ಅಥವಾ 1 year old ಇದ್ದಾನ, ನಾನು 7 year old ಆಗಿನೂ ನಾನು 1 year old ಥರ ನಾನು ಬಿಹೇವ್ ಮಾಡಿದರೆ ನನ್ನಲ್ಲಿ ಬೆಳವಣಿಗೆ ಎಲ್ಲಿ ಇದೆ? ಪೌಲ ಏನು ಹೇಳ್ತಾರೆ ಅಂದರೆ, ನನ್ನ ಚಿಕ್ಕ ಮಗು ಇರಬೇಕಾದ್ರೆ ಐ ಥಾಟ್ ಲೈಕ್ ಅ ಚೈಲ್ಡ್. ಈಗ ಅವರು 1 year old ಥಿಂಕಿಂಗ್ ಇಸ್ ವೆರಿ ಡಿಫ್ರೆಂಟ್. ಅವ್ರ ಅಮ್ಮ ಏನಾದರೂ ಅವನನ್ನು ಬಿಟ್ಟು ಹೋದರೆ ಹಿ ಸ್ಟಾರ್ಟ್ಸ್ ಕ್ರೈಂಗ್. ಅದೇ ಆ 4 year old ಡಸಂಟ್ ಬಾದರ್. ದ 7 year old ಡಸಂಟ್ ಕೇರ್. ಹಿ ಸೇಸ್, ಓ ಮಮ್ಮ ವಿಲ್ ಗೋ ಆ್ಯಂಡ್ ಶಿಲ್ ಕಮ್ ಬ್ಯಾಕ್. ದೆರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದಿಯರ್ ಥಿಂಕಿಂಗ್, ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದಿಯರ್ ಆ್ಯಕ್ಷನ್. ಈ ಸಣ್ಣವನಿಗೆ ನಾವು ಬಾಯ್ ಹೇಳು, ಟಾಟಾ ಹೇಳು, ಅದೇ ನಾವು 7 ವರ್ಷದವನಿಗೆ ಹೇಳೋದಿಲ್ಲ. ಪ್ರಿಯರೇ, ಸ್ಪಿರಿಚುವಲ್ ಗ್ರೋತ್ ಬಂದಾಗ ವೈ ಆಂಟ್ ವಿ ಗ್ರೋಯಿಂಗ್? ವಿ ಆರ್ ಸ್ಟಿಲ್ ಲೈಕ್ ಚೈಲ್ಡ್. ಒಬ್ಬರು ಭಾನುವಾರ ನಮಗೆ ವಿಶ್ ಮಾಡೋದೇ ಇದ್ದರೆ, ಒಬ್ಬರು ನಮಗೆ ಥ್ಯಾಂಕ್ ಯು ಹೇಳೋದೇ ಇದ್ದರೆ, ಒಬ್ಬರು ನಮಗೆ ಎದ್ದು ನಿಲ್ತು ಪ್ರೇಸ್ ದ ಲಾರ್ಡ್ ಹೇಳಲಿಲ್ಲ ಇದ್ದರೆ, ವಿ ಗೆಟ್ ಸೋ ಅಫೆಂಡೆಡ್. ವಿ ಬಿಹೇವ್ ಲೈಕ್ ಅ 1 year old ಚೈಲ್ಡ್. ನಮ್ಮಲ್ಲಿ ಬೆಳವಣಿಗೆ ಇದೆನಾ? ಅಥವಾ ಯಾರೋ ಏನೋ ಬೈ ಮಿಸ್ಟೇಕ್ ತಪ್ಪಾಗಿ ನಿಮಗೆ ಏನೋ ಒಂದು ಮಸ್ಕಿರಿ ಮಾಡಿದರು, ಏನೋ ನಿಮ್ಮ ವಿಷಯದಲ್ಲಿ ಜೋಕ್ ಮಾಡಿದರು. ಹೌ ಡು ವಿ ಟೇಕ್ ಇಟ್? ಓ, ವಿ ಆರ್ ಸೋ ಅಫೆಂಡೆಡ್. ನಮಗೆ ಎಷ್ಟು ಬೇಸರ ಆಗುತ್ತೆ. ನಾವು ಪಾಸ್ಟ್ರ್ ಹತ್ರ ಹೋಗಿ ಹೇಳ್ತೇವೆ, ಪಾಸ್ಟ್ರೇ ಇವರು ಹೇಗೆ ಮಾತಾಡ್ತಾರೆ ನೋಡ್ರಿ. ಡು ವಿ ಹ್ಯಾವ್ ದ ಪೇಷನ್ಸ್ ಟು ಟಾಲ್ರೇಟ್ ದೆಮ್? ಡು ವಿ ಟಾಲ್ರೇಟ್ ದೋಸ್ ಕೈಂಡ್ ಆಫ್ ಪೀಪಲ್? ಅದು ನಮಗೆ ಆಗಲ್ಲ. ಹೋಗಲಿ, ಕೆಲವ್ರು ಚರ್ಚ್ಗೆ ಬರ್ತಾರೆ, ಅವ್ರದ್ದೇ ಪರ್ಟಿಕ್ಯುಲರ್ ಸೀಟ್ ಇರುತ್ತೆ.
ಚರ್ಚ್ ಫುಲ್ಲಿ ಪ್ಯಾಕ್ ಆಗಿರ್ತದೆ. ಅವ್ರದ್ದು ನೆಕ್ಸ್ಟ್ ಚೇರ್ ಖಾಲಿ ಇರುತ್ತೆ. ಅಶರ್ಸ್ ಬಂದು ಹೇಳ್ತಾರೆ, ಪ್ಲೀಸ್ ಈ ಚೇರ್ ಬಿಟ್ಟು ಈ ಚೇರಲ್ಲಿ ಕೂತ್ಕೊಳ್ಳಿ, ಇವತ್ತು ಸ್ಥಳ ಇಲ್ಲ. ಇಲ್ಲ, ಅವ್ರು ಯಾರಿದ್ದಾರೆ ಅವ್ರು ಒಳಗೆ ಕೂತ್ಕೊಳ್ಳಿ. ಡು ವಿ ಹ್ಯಾವ್ ದ ನೇಚರ್ ಆಫ್ ಗಿವಿಂಗ್ ಅಪ್? ನಾವು ಬಿಟ್ಟು ಕೊಡ್ತಾವ? ಅಥವಾ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ, ನಮಗೆ ಏನೋ ಒಂದು ವಸ್ತು ಬೇಕಾಗಿದೆ, ಅಥವಾ ನಮ್ಮ ಔಟ್ರೀಚಲ್ಲಿ ನಮಗೆ ಒಂದು ಅಗತ್ಯತೆ ಇದೆ, ನಮಗೆ ಫಂಡ್ಸ್ ಬೇಕಾಗಿದೆ, ನಮಗೆ ನಿಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದನ್ನು ನೀವು ಮಾಡಿರಿ ಅಂತ ಹೇಳಿದಾಗ ನಾವೊಂದು ₹5 ಬಿಚ್ತಾವ? ಡು ವಿ ಗಿವ್ ₹10 ಫಾರ್ ಮಿನಿಸ್ಟ್ರಿ? ಕೆಲವರನ್ನು ನಾನು ನೋಡಿದ್ದಾನೆ ಪ್ರಿಯರೇ, ಅವ್ರು ತೈತ್ ಹಾಕ್ತಾರೆ, ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ತೈತ್, ಅದಕ್ಕೆ ₹10 ಆ್ಯಡ್ ಮಾಡ್ತಾರೆ. ₹10 ಇಸ್ ದೇರ್ ಆಫರಿಂಗ್. ಆ ದಿನದಿಂದ ಈ ದಿನವರೆಗೆ ಮೈ ಆಫರಿಂಗ್ ಈಸ್ ₹10. I am not grown in that. I am still a child. But Paul says that we have to grow. Now, when I was a child, I thought like a child. But now I don't think like a child. I think like a man. ಪ್ರಿಯರೇ, ನನ್ನನ್ನು ನಾನೇ ಪರೀಕ್ಷೆ ಮಾಡಿಕೊಂಡು ನೋಡುವ. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟಸ್ ನಾವು ಇನ್ನೊಂದು ವಚನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತಾಯ 4:4 ಏನು ಹೇಳುತ್ತೆ ಅಂದರೆ, ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ನಾವು ಬದುಕ್ತೇವೆ. ನಾವು ಯಾವಾಗ ಬೆಳೀತವೋ, ವೆನ್ ವಿ ಸ್ಟಾರ್ಟ್ ಗ್ರೋಯಿಂಗ್, ನಮಗೆ ಭಯ ಇದ್ದ ಕಡೆಯಲ್ಲಿ ನಮಗೆ ನಂಬಿಕೆ ಬರುತ್ತೆ. ವೀಕ್ನೆಸ್ ಇದ್ದ ಕಡೆಯಲ್ಲಿ ನಮಗೆ ಸ್ಟ್ರೆಂತ್ ಬರುತ್ತೆ. ದೇವರು ನಮ್ಮ ಆಧಾರ ಸ್ತಂಭ ಆಗ್ತಾರೆ. ನಾವು ಯಾವಾಗ ಬೆಳೀತವೋ, ವಿ ಟ್ರಸ್ಟ್ ದ ಲಾರ್ಡ್ ಇನ್ ಎವ್ರಿಥಿಂಗ್. ಎಂಥದೇ ಒಂದು ಸಿಚುವೇಶನ್ ಬಂದರೂ, ಇಫ್ ಐ ಆಮ್ ಗ್ರೋನ್ ಇನ್ ದ ಲಾರ್ಡ್, ನಾನು ಬೆಳೆದಿದ್ರೆ ಐ ವಿಲ್ ಸೇ ವಿತ್ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ಸ್ ಮೀ. ನಾನು ದೇವರಲ್ಲಿ ಬೆಳೆದಿದ್ರೆ ನಾನು ಹೇಳ್ತೇನೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ. ನಾನು ದೇವರಲ್ಲಿ ಬೆಳೆದಿದ್ರೆ ನಾನು ಹೇಳ್ತೇನೆ, ನನ್ನ ದೇವರು ನನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ತಾರೆ. ನಾನು ದೇವರಲ್ಲಿ ಬೆಳೆದಿದ್ದರೆ ನಾನು ಹೇಳ್ತೇನೆ ದಟ್ ಇಫ್ ಗಾಡ್ ಬಿ ಫಾರ್ ಅಸ್, who can be against us? If I am grown in the Lord, I will say, the Lord is my shepherd, I shall not want. ಎಂಥದೇ ಪರಿಸ್ಥಿತಿ ಬಂದರೂ I will not be moved. You know why? Because I am grown in the Lord. I know my God. He is my provider. He is my healer. ಅದೇ 20 ವರ್ಷದಿಂದ 30 ವರ್ಷದಿಂದ ಕೆಲವರು ಹುಟ್ಟಿದಿಂದ ಸಭೆಗೆ ಹೋಗ್ತಾರೆ. ಒಂದು ಸಣ್ಣ ಸಮಸ್ಯೆ ಬಂದರೆ they are shattered. They are shattered. They run from pillar to post. They run from this hospital to that hospital. They run from this servant of God to that servant of God. ಯಾಕೆ ಗೊತ್ತಾ? I am not grown. ನಾನು ಬೆಳೆದಿಲ್ಲ. ನನ್ನ ಸ್ಪಿರಿಚುವಲ್ ಲೈಫಲ್ಲಿ ನಾನು ಬೆಳೆದಿದ್ರೆ, ಇಫ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಗಾಡ್ ಇನ್ ಮೈ ಲೈಫ್, ಇಫ್ ಐ ನೋ ಹೂ ಮೈ ಗಾಡ್ ಈಸ್, ಇಫ್ ಐ ಹ್ಯಾವ್ ವಾಕ್ಡ್ ವಿತ್ ಹಿಮ್, ಇಫ್ ಐ ಹ್ಯಾವ್ ಸೀನ್ ಹಿಸ್ ಗುಡ್ನೆಸ್ ಇನ್ ಮೈ ಲೈಫ್, ಇಫ್ ಐ ಹ್ಯಾವ್ ಸೀನ್ ದ ಮಿರಕಲ್ ವರ್ಕಿಂಗ್ ಪವರ್ ಆಫ್ ಗಾಡ್ ಇನ್ ಮೈ ಲೈಫ್, ಐ ವಿಲ್ ಸ್ಟ್ಯಾಂಡ್ ಸ್ಟ್ರಾಂಗ್. ಐ ವಿಲ್ ಸ್ಟ್ಯಾಂಡ್ ಸ್ಟ್ರಾಂಗ್. ಐ ಹ್ಯಾವ್ ಟು ಚೇಂಜ್. ನಾನು ಬದಲಾವಣೆ ಆಗಲೇಬೇಕು. ನಮಗೆ ಒಂದು ಸ್ವಭಾವ ಇದೆ ಪ್ರಿಯರೇ. ಇವತ್ತು ದೇವರ ಕೃಪೆಯಿಂದ ಅನೇಕ ದೇವರ ಸೇವಕರಿದ್ದಾರೆ, ಅನೇಕ ದೇವರ ಸೇವಕರು. ಆಮೇಲೆ ಎಷ್ಟೋ ದೇವರ ಸೇವಕರು 24/7 ಕಾಲ್ ಮಾಡಿರಿ, ವಿ ಆರ್ ದೇರ್ ಫಾರ್ ಯು ಟು ಪ್ರೇ. ನಮಗೆ ಏನಾಗಿದೆ ಇವಾಗ ಏನೆಂದರೆ, ಪ್ರಾಬ್ಲಮ್ ಬಂತಾ, ಐ ವಿಲ್ ರನ್ ಟು ದಿಸ್ ಸರ್ವೆಂಟ್ ಆಫ್ ಗಾಡ್, ಐ ವಿಲ್ ರನ್ ಟು ದ್ಯಾಟ್ ಸರ್ವೆಂಟ್ ಆಫ್ ಗಾಡ್. ನೋ, God is expecting me to have the solid food. ನಾನು ಗಟ್ಟಿಯಾದ ಪದಾರ್ಥವನ್ನು ತಿನ್ನಬೇಕು. ನಾನು ಹೇಗೆ? ಎಂಥದೇ ಸಮಸ್ಯೆ ಬಂದರೆ ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಇಫ್ ಗಾಡ್ ಬಿ ಫಾರ್ ಮೀ, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ ಅಂತ ಇಫ್ ಐ ಟೇಕ್ ಅ ಸ್ಟ್ರಾಂಗ್ ಹೋಲ್ಡ್ ಆ್ಯಂಡ್ ಐ ಸ್ಟ್ಯಾಂಡ್ ಆ್ಯಂಡ್ ಐ ಫೇಸ್ ಇಟ್ ಆ್ಯಂಡ್ ಐ ವಿನ್ ಇಟ್, ಐ ಆಮ್ ಗ್ರೋಯಿಂಗ್. ನಾನು ಬೆಳೀತಾ ಇದ್ದೇನೆ. ಆ ಪಾಸ್ಟ್ರು ಪ್ರೇಯರ್ ಮಾಡಿದ್ರು, ಈ ಪಾಸ್ಟ್ರು ಪ್ರೇಯರ್ ಮಾಡಿದ್ರು. ಆಮೇಲೆ ಏನು ಹೇಳ್ತೇವೆ, ಆ ಪಾಸ್ಟ್ರಿಗೆ ಪವರ್ಫುಲ್ ಇಲ್ಲ, ಅವರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ ಏನೂ ಆಗಿಲ್ಲ. ನೋ ಪ್ರಾಬ್ಲಮ್. ಯಾಕಾಗಿಲ್ಲ? ಯಾಕೆಂದರೆ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಮೀ ಟು ಪ್ರೇ, ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಮೀ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ದ ವರ್ಕ್ಸ್ ಆಫ್ ದ ಡೆವಲ್, ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಮೀ ಟು ಸಿ ಅ ಮಿರಕಲ್. ಅದ ಬದಲಿ ಇಫ್ ಐ ಆಮ್ ಗೋಯಿಂಗ್ ಫ್ರಮ್ ಪಿಲ್ಲರ್ ಆ್ಯಂಡ್ ಪೋಸ್ಟ್ ಫಾರ್ ಪ್ರೇಯರ್, ನಾನು ಯಾವಾಗ ಬೆಳೆಯೋದು? ನಮ್ಮ ಸಭೆಯಲ್ಲಿ ಪಾಸ್ಟ್ರು ಒಂದು ಜನರಿಗೆ ಎಲ್ಲರಿಗೆ ಹೇಳಿದ್ದಾರೆ ಏನೆಂದರೆ, ನಿಮಗೆ ಸಮಸ್ಯೆ ಇದೆನಾ, ನೀವು ಪ್ರಾರ್ಥನೆ ಮಾಡಿರಿ.
ಯು ಬಿಕಮ್ ಇಂಡಿಪೆಂಡೆಂಟ್. ನಾವು ಇವಾಗ ಹೇಗೆ ಆಗಿರಬೇಕೆಂದರೆ, ಇನ್ನೊಬ್ಬರಿಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆ ಮೆಚ್ಯೂರಿಟಿ ನಮಗೆ ಬರಬೇಕು. ಇನ್ನೊಬ್ಬರು ನಮ್ಮ ಹತ್ರ ಪ್ರಾರ್ಥನೆಗೆ ಬಂದರೆ ಪಾಸ್ಟ್ರ್ ಹತ್ರ ಹೋಗಿ ಅಂತ ನಾವು ಕಲಿಸೋದಲ್ಲ. ನಮಗೆ ಯೇಸು ಸ್ವಾಮಿ ಕೊಟ್ಟ ಅಧಿಕಾರದಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ಅಲ್ಲಿ ಅದ್ಭುತ ಕಾರ್ಯ ಆಗುತ್ತೆ. ದ್ಯಾಟ್ ಮೀನ್ಸ್ ಐ ಆಮ್ ಗ್ರೋಯಿಂಗ್. ಒಂದು ಸಮಯ ಇತ್ತು, ನನಗೆ ತೊಂದರೆ ಆದಾಗ ನಾನು ಇನ್ನೊಬ್ಬರ ಹತ್ರ ಪ್ರಾರ್ಥನೆಗೆ ಹೋಗ್ತಿದ್ದೆ, ಸಭಾ ಪಾಲಕರ ಹತ್ರ ಪ್ರಾರ್ಥನೆಗೆ ಹೋಗ್ತಿದ್ದೆ, ಪ್ರೇಯರ್ ವಾರಿಯರ್ಸ್ ಹತ್ರ ಪ್ರಾರ್ಥನೆಗೆ ಹೋಗ್ತಿದ್ದೆ. ಆದರೆ ಐ ಆಮ್ ನೋ ಮೋರ್ ಅ ಚೈಲ್ಡ್, ಐ ಆಮ್ ಗ್ರೋನ್. ನನ್ನ ಸ್ಪಿರಿಚುವಲ್ ಬೆಳವಣಿಗೆ ಆಗಿದೆ. ನಾನು ಯೇಸು ಸ್ವಾಮಿಯ ರುಚಿಯನ್ನು ನೋಡಿದ್ದೇನೆ, ನಾನು ಆತನ ಅದ್ಭುತ ಕಾರ್ಯವನ್ನು ನೋಡಿದ್ದೇನೆ, ಆತನ ರೋಗವಾಸಿ ಮಾಡುವ ಶಕ್ತಿಯನ್ನು ನಾನು ಅನುಭವಿಸಿದ್ದೇನೆ. ದೆನ್ ಇಟ್ ಈಸ್ ಟೈಮ್ ಫಾರ್ ಮೀ ಟು ಸೇ, ಬನ್ನಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಾವು ಕೆಲಸ ಮಾಡೋ ಕಡೆಯಲ್ಲಿ ಆಗಿರ್ಬೋದು, ನಮ್ಮ ಸಭೆಯಲ್ಲಿ ಎಷ್ಟೋ ಸಹೋದರಿಯರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಹೌಸ್ ಕೀಪಿಂಗಲ್ಲಿ ಕೆಲಸ ಮಾಡ್ತಾರೆ. ಬೇರೆ ಸಹೋದರಿಯರು ಅನೇಕ ಪ್ರಾಬ್ಲಮ್ ತಗೊಂಡಲ್ಲಿ ಬರ್ತಾರೆ. ಮುಂಚೆ ನನಗೆ ಬಂದು ಹೇಳ್ತಾಯಿದ್ರು, ಅಕ್ಕ ಇವರಿಗೋಸ್ಕರ ಪ್ರೇಯರ್ ಮಾಡಿರಿ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿರಿ. ಆದರೆ ನಾವು ಅವ್ರಿಗೆ ಕಲಿಸಿದ್ದೇವೆ ಏನೆಂದರೆ, ನೀವು ಬೆಳೀರಿ, ನೀವು ಪ್ರಾರ್ಥನೆ ಮಾಡಿರಿ, ಯೇಸು ಸ್ವಾಮಿಯ ರಕ್ತ ಖಂಡಿತವಾಗಿ ವಾಸಿ ಮಾಡ್ತಾರೆ. ಆ ಶಕ್ತಿ ನಿಮಗೂ ಕೊಟ್ಟಿದ್ದಾರೆ. ಯಾವಾಗ ಅವರು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಇನ್ನೊಬ್ಬರಲ್ಲಿ ದೇವರ ಅದ್ಭುತ ಕಾರ್ಯ ಮಾಡೋದು ನೋಡಿದ್ರು, ಅವರ ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಯಿತು. ಹಲ್ಲೆಲೂಯಾ. ಅವರ ನಂಬಿಕೆ ಇನ್ನೂ ದೃಢವಾಗಿ ಆಯಿತು. ಆ್ಯಂಡ್ ದೇ ನೋ ದಟ್ ಗಾಡ್ ಈಸ್ ಯೂಸಿಂಗ್ ಮೀ. ವಾಟ್ ಆಮ್ ಐ ಸೀಯಿಂಗ್? ಅ ಗ್ರೋತ್. ನಾನು ಏನನ್ನು ನೋಡ್ತಾ ಇದ್ದೇನೆ ಅಂದರೆ, ನಾನೊಂದು ಬೆಳವಣಿಗೆಯನ್ನು ನೋಡ್ತಾ ಇದ್ದೇನೆ. ಇನ್ನೊಂದು ಸಂಗತಿ ನಾವು ಮಾಡ್ತೇವೆ, ದ ಸೈನ್ ದಟ್ ಐ ಆಮ್ ಗ್ರೋಯಿಂಗ್. ನಾನು ಬೆಳೀತಾ ಇದ್ದೇನೆ ಅಂತ ಇನ್ನೊಂದು ಸೈನ್ ಏನೆಂದರೆ, ನಾನು ಯಾವುದೇ ನಿರ್ಧಾರ ನಾನಾಗಿ ತಗೊಳ್ಳಲ್ಲ. ಐ ಟ್ರಸ್ಟ್ ಮೈ ಗಾಡ್. ಐ ಆಮ್ ಗ್ರೋನ್ ಇನ್ ಹಿಮ್ ಸೋ ಮಚ್. ನನಗೆ ಏನು ಗೊತ್ತಿದೆ ಅಂದರೆ, ನನ್ನ ದೇವರ ಆಲೋಚನೆಗಳು ಉನ್ನತವಾದ ಆಲೋಚನೆಗಳು. ಹಲ್ಲೆಲೂಯಾ. ಸೈನ್ ದಟ್ ಐ ಆಮ್ ಗ್ರೋಯಿಂಗ್. ಮೊದಲನೇ ಸೈನ್ ನಾನು ಗ್ರೋ ಆಗೋದು ಏನೆಂದರೆ, ನನ್ನ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ತಾನೆ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ನಾನು ಬೆಳೆದಿದ್ದೇನೆ. ಇನ್ನೊಂದು ಸೈನ್ ನನ್ನ ದೇವರಲ್ಲಿ ಬೆಳೀತಾ ಇದ್ದಾನೆ ಏನೆಂದರೆ, ನಾನು ಐ ಆಮ್ ರಿಲ್ಯಾಕ್ಸ್ಡ್. ನಾನು ಸಂಪೂರ್ಣವಾಗಿ ನನ್ನ ಜೀವನವನ್ನು ಸ್ವಾಮಿ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ದೇವರ ವಾಕ್ಯ ಹೇಳುತ್ತೆ, ನಾನು ಯುಕ್ತಿಯಾದ 3ನೇ ಅಧ್ಯಾಯ 5, 6, 7 ವಚನ ಹೇಳುತ್ತೆ, ಎಕ್ನಾಲೇಜ್ ಹಿಮ್ ಇನ್ ಆಲ್ ಯೋರ್ ವೇಸ್. ಎಲ್ಲ ವಿಷಯದಲ್ಲಿ ಪ್ರಿಯರೇ, ಅದು ಚಿಕ್ಕದಾಗಿರಲಿ, ಅದು ದೊಡ್ಡದಾಗಿರಲಿ, ವೆನ್ ಯು ಆರ್ ಗ್ರೋಯಿಂಗ್ ಇನ್ ದ ಲಾರ್ಡ್, ವಿ ಜಸ್ಟ್ ಸೇ, ಲಾರ್ಡ್, ದಿಸ್ ಈಸ್ ಮೈ ಪ್ರಾಬ್ಲಮ್, ಐ ಕಮಿಟ್ ಇಟ್ ಇನ್ ಟು ಯೋರ್ ಮೈಟಿ ಹ್ಯಾಂಡ್. ನನ್ನ ಪ್ಲ್ಯಾನ್ಸ್ ಅಲ್ಲವೇ ಅಲ್ಲ. ಇಫ್ ಐ ಆಮ್ ನಾಟ್ ಗ್ರೋನ್ ಇನ್ ದ ಲಾರ್ಡ್, ಇಫ್ ಐ ಡೋಂಟ್ ನೋ ಹೂ ಮೈ ಗಾಡ್ ಈಸ್, ದಾವೀದ ಹೇಳ್ತಾನೆ, ಓ ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಯಾಕೆ ಅವನು ಹಾಗೆ ಹೇಳ್ತಾನೆ ಅಂದರೆ, ಅವನು ಅನುಭವಿಸಿದ್ದಾನೆ. ಹೀ ಈಸ್ ಗ್ರೋನ್ ಇನ್ ದ ಲಾರ್ಡ್, ಹೀ ಈಸ್ ಅ ಜಾಯಂಟ್ ಇನ್ ದ ಲಾರ್ಡ್, ಹೀ ನೋಸ್ ಹಿಸ್ ಕ್ರಿಯೇಟರ್. ನಾನೆಲ್ಲ ಪುಸ್ತಕದಲ್ಲಿ ವಾಕ್ಯ ಬರೆದಿದ್ದೇನೆಂದರೆ, ದೇ ದಟ್ ನೋ ದಿಯರ್ ಗಾಡ್ ಶಾಲ್ ಬಿ ಸ್ಟ್ರಾಂಗ್ ಆ್ಯಂಡ್ ದೇ ಶಾಲ್ ಡೂ ಎಕ್ಸ್ಪ್ಲಾಯ್ಟ್ಸ್. ಯಾರು ಅವರು? They know their God. They are grown in the Lord. They know what their God is able to do. ಪ್ರಿಯರೇ, ಇವತ್ತು ಈ ಎಲ್ಲ ಕೇವಸ್ ಇದೆ, ಇಡೀ ಜಗತ್ತಲ್ಲಿ ಕೇವಸ್ ಇದೆ. ಇವತ್ತು ಯಾವ ದೇಶಕ್ಕೆ ಹೋದರೆ ನಾವು ಸಂತೋಷದಲ್ಲಿದ್ದೇವೆ, ಯಾವ ದೇಶಕ್ಕೆ ಹೋಗಿ ನಾವು ಪೀಸ್ಫುಲ್ ಆಗಿದ್ದೇವೆ, ಎನಿ ಕಂಟ್ರಿ ಇನ್ ದ ವರ್ಲ್ಡ್. ಬಟ್ ವೆನ್ ವಿ ಸೇ, ಲಾರ್ಡ್, ಐ ಎಕ್ನಾಲೇಜ್ ಯು. ದೇವರೇ, ನನ್ನದು ನಾಳೆ ನನಗೆ ಗೊತ್ತಿಲ್ಲ. ಐ ಕ್ಯಾನ್ ಫೇಸ್ ಟುಮಾರೋ ಬಿಕಾಸ್ ಯು ಹೋಲ್ಡ್ ಮೈ ಫ್ಯೂಚರ್. ನಾನು ನಾಳೆನೂ ಸಮಾಧಾನದಿಂದ ಅನುಭವಿಸ್ತೇನೆ, ಯಾಕೆಂದರೆ ನನ್ನ ನಾಳೆ ನಿಮ್ಮ ಕೈಯಲ್ಲಿದೆ. ದಿಸ್ ಈಸ್ ಗ್ರೋಯಿಂಗ್ ಇನ್ ದ ಲಾರ್ಡ್. ಪ್ರಿಯರೇ, ನಾವು ಹೀಗೆ ಬೆಳೀತಾ ಹೋದರೆ ಗಾಡ್ ವಿಲ್ ಬಿ ಪ್ಲೀಸ್ಡ್ ವಿತ್ ಅಸ್. ಎಲ್ಲ ಆಶೀರ್ವಾದ ಕೊಡ್ತಾರೆ ಪ್ರಿಯರೇ. ದೇವರು ನಮ್ಮನ್ನು ಸಂತೋಷಪಡಿಸ್ತಾರೆ, ನಾವು ದೇವರನ್ನು ಸಂತೋಷಪಡಿಸುವ. ಹೇಗೆ? ಬೈ ಗ್ರೋಯಿಂಗ್ ಇನ್ ದ ವರ್ಡ್. ಇನ್ನು ಮುಂದಕ್ಕೆ ನಾವು ನೋಡುವ, ನಾವು ಬೆಳೀತಾ ಇದ್ದರೆ ಏನೇನು ಸಂಗತಿಗಳಾಗತ್ತೆ.